ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಿ ಗೋಕುಲ್ ಕಾರ್ವಿ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಬೆಂಗಳೂರಿನ ಅಗರದಲ್ಲಿರುವಂತಹ ಜಗನ್ನಾಥ ದೇವಾಲಯಕ್ಕೆ ಹೋಗಿರುವಂತಹ ವಿಡಿಯೋ. ಅಗರದ ಜಗನ್ನಾಥನ ದರ್ಶನ ಮಾಡ್ತಾ ನಾನು ನಿಮ್ಗೆ ಪುರಿಯ ಜಗನ್ನಾಥ ದೇವಾಲಯದ ವಿಶೇಷತೆಗಳನ್ನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲಿಗೆ ಪುರಿಯ ಜಗನ್ನಾಥನನ್ನ ಸ್ಮರಿಸ್ಕೊಳ್ಳೋಣ. ಚತುರ್ಭುಜ ಜಗನ್ನಾಥ ಕಂಠ ಶೋಭಿತ ಕೌಸ್ತಭ ಪದ್ಮನಾಭ ಭೇದ ಗರ್ವ ಚಂದ್ರ ಸೂರ್ಯ ಬಿಲೋಚನ ಜಗನ್ನಾಥ ಲೋಕನಾಥ ನೀಲದ್ರೀಶ ಪರಹರಿ ದೀನಬಂಧು ದಯಾ ಸಿಂಧು ಕೃಪಾಲೋಚನ ರಕ್ಷಕ. ಪುರಿಯ ಶ್ರೀ ಜಗನ್ನಾಥ ದೇವಾಲಯವು ಭಾರತದ ಪೂರ್ವ ಕರಾವಳಿಯ ಒಡಿಶಾ ರಾಜ್ಯದಲ್ಲಿ ನೆಲೆ ನಿಂತಿದೆ. ಐತಿಹಾಸಿಕ ಹಿನ್ನೆಲೆಗಳನ್ನು ಒಳಗೊಂಡಂತಹ ದೇವಸ್ಥಾನವಿದು ಹಾಗೂ ಚಾರ್ ಧಾಮ್ಗಳಲ್ಲಿ ಈ ದೇವಸ್ಥಾನವು ಕೂಡ ಒಂದು. ಇಂದಿಗೂ ಕೆಲವು ಅಚ್ಚರಿ ಪಡುವಂತಹ ಸನ್ನಿವೇಶಗಳು ಈ ದೇವಸ್ಥಾನದಲ್ಲಿ ನಡೆಯುತ್ತಾ ಬಂದಿದೆ. ಈ ಸಂಗತಿಗಳು ವೈಜ್ಞಾನಿಕ ತಾರ್ಕಿಕತೆಗೂ ಕೂಡ ನಿಲುಕದ ಸಂಗತಿಗಳಾಗಿದೆ. ಪುರಿಯ ಜಗನ್ನಾಥ ದೇವಾಲಯವು ಒಂದು ವಿಶಿಷ್ಟವಾದ ಹಿನ್ನೆಲೆ ಹಾಗೂ ದೈವ ಶಕ್ತಿಯನ್ನು ಹೊಂದಿರುವಂತಹ ದೇವಸ್ಥಾನ. ಪ್ರತಿ ವರ್ಷನೂ ಇಲ್ಲಿ ರಥಯಾತ್ರೆ ಇರುತ್ತೆ. ಈ ದೇವಸ್ಥಾನವು ವಾರ್ಷಿಕ ರಥಯಾತ್ರೆಗೆ ಹೆಸರುವಾಸಿಯಾಗಿದೆ. ಪುರಿಯ ಜಗನ್ನಾಥ ದೇವಾಲಯದಲ್ಲಿ ಮರದಿಂದ ಕೆತ್ತಲಾದ ವಿಗ್ರಹಗಳನ್ನು ಪೂಜಿಸಲಾಗುತ್ತದೆ ಹಾಗೂ ಇಲ್ಲಿ ಪ್ರತಿ 12 ಅಥವಾ 19 ವರ್ಷಗಳಿಗೊಮ್ಮೆ ನವಕಲೇವರ ಎಂಬ ಧಾರ್ಮಿಕ ವಿಧಿಯ ಮೂಲಕ ವಿಗ್ರಹಗಳನ್ನು ಬದಲಾಯಿಸುತ್ತಾರೆ. ವಿಗ್ರಹಗಳನ್ನು ಬದಲಾಯಿಸುವ ಸಂದರ್ಭದಲ್ಲಿ ಅಂದ್ರೆ ನವಕಲೇವರ ಆಚರಣೆಯ ಸಂದರ್ಭದಲ್ಲಿ ನಗರದ ವಿದ್ಯುತ್ತನ್ನು ಕಡಿತಗೊಳಿಸುತ್ತಾರೆ. ಅಲ್ಲದೆ ಅರ್ಚಕರು ಹೊಸ ವಿಗ್ರಹದಲ್ಲಿ ಕೃಷ್ಣನ ಹೃದಯವನ್ನು ವರ್ಗಾಯಿಸುವಂತಹ ಸಂದರ್ಭದಲ್ಲಿ ತಮ್ಮ ಕಣ್ಣಿಗೆ ಹಾಗೂ ಕೈಗೆ ಬಟ್ಟೆಯನ್ನು ಸುತ್ತಿಕೊಳ್ಳುತ್ತಾರೆ ಹಾಗೂ ಈ ವಿಗ್ರಹಗಳನ್ನು ಬೇವಿನ ಮರದಿಂದ ಮಾಡಲಾಗುತ್ತದೆ. ವಿಗ್ರಹಗಳನ್ನು ರಚಿಸುವ ಪೂರ್ವದಲ್ಲಿ ಈ ಬೇವಿನ ಮರವನ್ನು 15 ದಿನಗಳ ಕಾಲ ಪೂಜಿಸಲಾಗುತ್ತದೆ ಹಾಗೂ ಪ್ರತಿ ಆಷಾಢ ಮಾಸದಲ್ಲಿ ಪುರಿಯ ಪ್ರಮುಖ ಬೀದಿಗಳಲ್ಲಿ ಸಾರ್ವಜನಿಕರಿಗೆ ದೇವರ ದರ್ಶನ ಮಾಡುವ ಸಲುವಾಗಿ ರಥಯಾತ್ರೆಯನ್ನು ನಡೆಸುತ್ತಾರೆ. ಈ ರಥಯಾತ್ರೆಗೆ ವಾರ್ಷಿಕ ರಥಯಾತ್ರೆ ಎಂದು ಕರೆಯುತ್ತಾರೆ. ಪುರಾಣ ಅಥವಾ ದಂತಕಥೆಯ ಪ್ರಕಾರ ಮರದ ತುಂಡಿನಲ್ಲಿ ಭಗವಾನ್ ಜಗನ್ನಾಥನನ್ನು ನಿರ್ಮಿಸಲು ಕಾರಣವೇನೆಂದರೆ